ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025ನೇ ಇಸ್ವಿಯೊಳಗ ನಾವು ಕೇಂದ್ರೀಯ ವಿದ್ಯಾಲಯ ಸಂಘತಾನ್ ಈ ಒಂದು ಶಾಲೆಯ ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ತೈತಿ ಅಂತಂದು ಅನೇಕ ಜನ ಪ್ರಶ್ನೆ ಕೇಳಿದ್ರು. ಅದ್ರ ಜೊತೆಗೆ ಕೇಂದ್ರೀಯ ವಿದ್ಯಾಲಯದ ಒಂದು ಶಿಕ್ಷಕರ ನೇಮಕಾತಿ ಕೆನ್ನೇನು 4 ರಿಂದ 5 ತಿಂಗಳೊಳಗಾಗಿ ಆಗುತ್ತೋ ಅಥವಾ ಇಲ್ಲೋ ಅನ್ನೋದು ಒಂದು ಬಹುಮುಖ್ಯವಾದ ಪ್ರಶ್ನೆ. ಅದಕ್ಕೋಸ್ಕರನೇ ಒಂದು ಸಾಕ್ಷಿ ಸಮೇತಾನೆ ನಿಮ್ಗೊಂದು ನಾನು ಉದಾಹರಣೆಯನ್ನ ಅಂದ್ರೆ ಯಾವಾಗ ಅಕ್ಕತಿ ಎಕ್ಸಾಕ್ಟ್ ಆಗಿ ನಾವು ಹೆಂಗೆ ಓದ್ಬೇಕಿದಕ್ಕ ಎಷ್ಟು ಅಂಕಗಳಿರ್ತಾವ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ವೆರಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕೇಂದ್ರೀಯ ವಿದ್ಯಾಲಯ ಸಂಘತಾನ್ ಇದು ಕೇಂದ್ರ ಸರ್ಕಾರದ ನೌಕರರಿಗೆ, ವಿಶೇಷವಾಗಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅಡಿಯೊಳಗಡೆ ನಿರ್ಮಿಸಲ್ಪಟ್ಟಂತಹ ಶಾಲೆಯೊಳಗಡೆ ನಾವು ಶಿಕ್ಷಕರ ನೇಮಕಾತಿಯನ್ನು ನಾವು ನೋಡಬಹುದು. ಇಲ್ಲಿ ಸುಮಾರು ಅನೇಕ 10,000ಕ್ಕಿಂತಲೂ ಅಧಿಕ ಶಿಕ್ಷಕರ ಖಾಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಇತ್ತೀಚೆಗೆ 2024 ಡಿಸೆಂಬರ್ ತಿಂಗಳೊಳಗಡೆ ಒಂದು ಆನ್ಲೈನ್ ಟ್ರಾನ್ಸ್ಫರ್ ಅನ್ನ ಮಾಡ್ತೀವಿ ಅಂತಂದು ಕೇಂದ್ರೀಯ ವಿದ್ಯಾಲಯದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಆ ಅಧಿಸೂಚನೆಯನ್ನ ತಾವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಈ ಓಪನಿಂಗ್ ಫಾರ್ ಆನ್ಲೈನ್ ಟ್ರಾನ್ಸ್ಫರ್ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಅನ್ನ ಮಾಡಿ ತದನಂತರ ಇಲ್ಲಿ ಕೇಂದ್ರೀಯ ವಿದ್ಯಾಲಯದ ಒಂದು ಶಿಕ್ಷಣ ಅಂದ್ರೆ ಶಿಕ್ಷಕರ ಒಂದು ನೇಮಕಾತಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅವರು. ಈ ಯಾವಾಗ ಒಂದು ಓಪನಿಂಗ್ ಆಗ್ತೈತಿ ಆನ್ಲೈನ್ ಟ್ರಾನ್ಸ್ಫರ್ ಅನ್ನೋದಾದ್ರೆ ಜನವರಿ 15, 2025ರಿಂದ ದಟ್ ಈಸ್ ಫೆಬ್ರವರಿ 28, 2025ರವರೆಗೆ ಕೂಡ ನಾವು ಆನ್ಲೈನ್ ಟ್ರಾನ್ಸ್ಫರ್ ಅನ್ನು ನೋಡ್ತೀವಿ. ಇಲ್ಲಿ ಬೇಕಾದಂತಹ ಸ್ಥಳಕ್ಕ ಒಂದು ಸೇವಾವಧಿ 10 ವರ್ಷ 5 ವರ್ಷ ಮುಗಿಸಿದ ಸೇವಾವಧಿ ಮುಗಿಸಿದ ಶಿಕ್ಷಕರನ್ನ ಅವರು ಸ್ಥಳ ನಿಯುಕ್ತಿಯನ್ನ ಮಾಡ್ತಾರ. ಇದು ಫೇಸ್ 1 ಒಳಗ ಆಗ್ತದ. ಫೇಸ್ 2 ಒಳಗ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ಅಗೇನ್ ಏಪ್ರಿಲ್ 7ರಿಂದ ಏಪ್ರಿಲ್ 20ರವರೆಗೆ ಅಗೇನ್ ಇನ್ನೊಂದ್ಸಲ ಏನಾಗ್ತೈತಿ ಫೇಸ್ 2ರ ಮುಖಾಂತರ ಇಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ ಶಿಕ್ಷಕರನ್ನ ಮತ್ತೆ ಬೇರೆ ಬೇರೆ ನಾನ್ ಟೀಚಿಂಗ್ ಪೋಸ್ಟ್ಗಳ ಇರುವಂತಹ ವ್ಯಕ್ತಿಗಳನ್ನ. ಇಲ್ಲಿ ಕೊನೆಗೆ ಎಷ್ಟು ಪೋಸ್ಟ್ಗಳು ಉಳಿದಿದ್ದಾವ, ಎಲ್ಲಿ ಉಳಿದಿದ್ದಾವ ಅನ್ನೋದನ್ನ ಕೊನೆಗೆ ನಾವು ಕೇಂದ್ರೀಯ ವಿದ್ಯಾಲಯ ಸಂಘತಾನ್ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ನಾವು ನೋಡ್ತೀವಿ. ಅವರು ನಿಮಗೆ ಏಪ್ರಿಲ್ ಅಥವಾ ಏಪ್ರಿಲ್ ಅಲ್ಲಿ ಇದು ಮುಗಿತದ. ಓಕೆ, ನಮಗೆ ಮೇ ಮತ್ತು ಜೂನ್ ಒಳಗಡೆ ನಮಗೆ ಇದು KVS ವಿದ್ಯಾಲಯದ ಒಂದು ಅಧಿಸೂಚನೆ ಸಿಗ್ತದ. ಸೊ ಹೀಗಾಗಿ ನಿಮಗೆ ರೈಲ್ವೆ ಇಲಾಖೆಯೊಳಗೂ ಕೂಡ ಒಂದು ಉತ್ತಮ ಅವಕಾಶವಿದೆ. ಸೊ ಈಗಾಗಲೇ ನಾನು ಅದ್ರ ವಿಡಿಯೋನು ಕೂಡ ಮಾಡಿಬಿಟ್ಟಿದ್ದೀನಿ. ಇನ್ನೇನು 4 ರಿಂದ 5 ತಿಂಗಳಾದ್ಮೇಲೆ ಅಗೇನ್ ನಮಗೆ ಜೂನ್ ತಿಂಗಳೊಳಗಡೆ ಮತ್ತೆ KVS ಶಾಲೆಯ ಶಿಕ್ಷಕರಾಗಲು ಅವಕಾಶ ಸಿಗ್ತಾವ. ಅದ್ರ ಜೊತೆಗೆ ರಾಜ್ಯ ಮಟ್ಟದೊಳಗೂ ಕೂಡ ನಿಮಗೆ ಹೈಸ್ಕೂಲ್ ಶಾಲೆದು ಮತ್ತೆ GPSTRದು ಮತ್ತೆ PSTRದು ಅದ್ರ ಜೊತೆಗೇನೆ ನಮಗೆ ವಸತಿ ಶಾಲೆಯ ಶಿಕ್ಷಕರು ಕೂಡ ಸಿಗ್ತಾವ. ಸೊ ಇಷ್ಟು ನಮಗೆ ಎಷ್ಟು ಅವಕಾಶಗಳಿದಾವ ಅಂದ್ರೆ ಹೇಳಿಕೆ ಆಗಂಗಿಲ್ಲ. ಬಟ್ ನಾವು ಸರಿಯಾಗಿ ತಯಾರಿ ಮಾಡಿದ್ದೇ ಆದ್ರೆ ಕೇಂದ್ರೀಯ ವಿದ್ಯಾಲಯದೊಳಗ ಅಥವಾ ರೈಲ್ವೆ ಇಲಾಖೆಯೊಳಗ ಅಥವಾ ನಮ್ಮ ರಾಜ್ಯ ಸರ್ಕಾರದ ಅಥವಾ ವಸತಿ ಶಾಲೆಯ ನಾವು ಶಿಕ್ಷಕರಾಗಬಹುದು. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಮತ್ತೊಂದ್ಸಲ 2025 ಮುಗಿಯೋ ಒಳಗಡೆ ಡಿಸೆಂಬರ್ ಒಳಗಡೆ ಇನ್ನೊಂದ್ಸಲ ಮತ್ತೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಒಳಗೂ ಕೂಡ ನಮಗೆ ಇನ್ನೊಂದ್ಸಲ ಎಕ್ಸಾಮ್ ಬರ್ಲಿಕ್ಕೆ ಕೊಡ್ತಾರೆ. ಅಲ್ಲಿ ಕೂಡ ನೇಮಕಾತಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಶಿಕ್ಷಕರ ಕೊರತೆ ಕೇವಲ ರಾಜ್ಯದೊಳಗೆ ಅಷ್ಟೇ ಇಲ್ಲ, ದೇಶದೊಳಗೂ ಕೂಡ ಇದೆ. ಆದ್ರೆ ರಾಜ್ಯದೊಳಗಡೆನೆ ಅತಿ ಹೆಚ್ಚು ಶಿಕ್ಷಕರ ಕೊರತೆ ಇರೋದನ್ನ ನಾವು ನೋಡಿದೀವಿ. ನಮ್ಮ ದೇಶದೊಳಗೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಶಿಕ್ಷಕರ ಕೊರತೆಯನ್ನ ಕೊರತೆಯನ್ನ ಹೊಂದಿದೆ ಅಂತ ನಾವು ನ್ಯೂಸ್ ಪೇಪರ್ ಕೂಡ ನೋಡಿದ್ವಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ನಾವು ಓದ್ಬೇಕಾಗಿರೋದು ಒಂದೇ ಒಂದು ಸಿಲೆಬಸ್. ಅದು ನಾವು ಯಾವ ಶಿಕ್ಷಕರಾಗ್ಲಿಕ್ಕೆ ಹೊರಟಿದೀವಲ್ವೋ, ನೀವು ಇಂಗ್ಲಿಷ್ ಟೀಚರ್ ಹಾಕೊಂತಿರೋ ಅಥವಾ ಮ್ಯಾಥಮೆಟಿಕ್ಸ್ ಅಂಡ್ ಫಿಸಿಕ್ಸ್ ಟೀಚರ್ ಹಾಕೊಂತಿರೋ ಅಥವಾ ಸೋಷಿಯಲ್ ಹಾಕೊಂತಿರೋ, ನಿಮ್ಮ ಒಂದು ಸಬ್ಜೆಕ್ಟ್ ಒಳಗೆ ಗ್ರಿಪ್ ಇಡ್ರಿ. ನಿಮ್ಮ ಒಂದು ಸಬ್ಜೆಕ್ಟ್ ಒಳಗೆ ಮಾಸ್ಟರ್ ಆಗ್ರಿ, ಎಕ್ಸಲೆಂಟ್ ಆಗ್ರಿ, ಅಂದಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ರೈಲ್ವೆ ಇಲಾಖೆ ಒಳಗಡೆ 50 ಮಾರ್ಕ್ಸ್ ನಿಮ್ಮ ಸಬ್ಜೆಕ್ಟ್ ಇಂದ ಕೇಳ್ತಾರ. ಓಕೆ, ನೇರವಾಗಿ ನಿಮ್ಮ ಸಬ್ಜೆಕ್ಟ್ ಇಂದ. ಇನ್ನು ಕೇಂದ್ರೀಯ ವಿದ್ಯಾಲಯದೊಳಗೆ 100 ಮಾರ್ಕ್ಸ್ ನಿಮ್ಮ ಸಬ್ಜೆಕ್ಟ್ ಇಂದ ನೇರವಾಗಿ ಕೇಳ್ತಾರೆ. ಓಕೆ, ನಾನು ಕೇಂದ್ರೀಯ ವಿದ್ಯಾಲಯದ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಅದು ಸಿಲೆಬಸ್ ಅಲ್ಲಿ ಟೋಟಲ್ 240 ಅಂಕಕ್ಕೆ ನಾವು ಏನ್ ಮಾಡ್ತೀವಿ, ಪರೀಕ್ಷೆನ ಬರಿತೀವಿ. ಅದರೊಳಗೆ 180 ಅಂಕಗಳೇನಿರ್ತಾವಲ್ಲ ಅದನ್ನ CBT ಮುಖಾಂತರ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ನಾವು ಎಕ್ಸಾಮ್ಸ್ ಬರೆದ್ರೆ ಇನ್ನು 60 ಅಂಕ ಏನಿದೆಯಲ್ಲ ಅದು ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಇಂಟರ್ವ್ಯೂ ಒಳಗಡೆ ನಾವು ಆ ಇಂಟರ್ವ್ಯೂ ಪ್ಯಾನಲ್ಸ್ ಇರುವಂತಹ ವ್ಯಕ್ತಿಗಳಿಗೆ ಡೆಮೋ ಕ್ಲಾಸ್ ಕೊಡ್ಬೇಕಾಗ್ತೈತಿ. ಸೊ ಅದು 60 ಅಂಕ ಇರ್ತೈತಿ. ಮತ್ತೆ 180 ಅಂಕ ನಾವು ಬರೆದಿರೋದು, ಒಟ್ಟು 240 ಅಂಕ ಇರ್ತೈತಿ. ಸೊ ಇಲ್ಲಿ ಮೊದಲು ಲ್ಯಾಂಗ್ವೇಜ್ ಮೇಲೆ ಪ್ರಶ್ನೆ ಕೇಳ್ತಾರ KVS ಒಳಗಡೆ, ಅಲ್ಲಿ 20 ಅಂಕ ಇರ್ತೈತಿ. ಅಂದ್ರೆ ಇಂಗ್ಲಿಷ್ 10 ಮತ್ತೆ ಹಿಂದಿ 10. ಇನ್ನು ಅದಾದ್ಮೇಲೆ 20 ಜನರಲ್ ಅವೇರ್ನೆಸ್ ಮತ್ತು ರೀಸನಿಂಗ್ ಪ್ರೊಫಿಷಿಯನ್ಸಿ ಇದು 40 ಅಂಕ ಆಯ್ತು. ಇನ್ನೇ ಪರ್ಸ್ಪೆಕ್ಟಿವ್ ಆಫ್ ಎಜುಕೇಶನ್ ಮತ್ತು ಲೀಡರ್ಶಿಪ್ ಇಲ್ಲಿ 40 ಅಂಕಗಳು. ಒಟ್ಟಾರೆ ಎಷ್ಟತ್ತು 80 ಅಂಕಗಳಾಯ್ತು. ಇನ್ನು 100 ಅಂಕ ಇದಕ್ಕೆ ನಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಮೇಲೆ ಇರ್ತೈತಿ. ಇದು ನಾನು TGT ದೊಳಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ಕೂಡ PGT ಕೂಡ ಇರ್ತೈತಿ. ಅಲ್ಲಿ ಕೂಡ ಜನರಲ್ ಅವೇರ್ನೆಸ್ ಇರ್ತೈತಿ, ಅಲ್ಲಿ ಕೂಡ ಲ್ಯಾಂಗ್ವೇಜ್ ಇರ್ತೈತಿ. ಅಗೇನ್ ಅಲ್ಲಿ ಕೂಡ ನಮ್ಮ ಸಬ್ಜೆಕ್ಟ್ ಮಾಸ್ಟರ್ ಬಗ್ಗೆ ನೋಡ್ತಾರೆ ಅವರು. ಸೊ ಅದಕ್ಕೋಸ್ಕರ ನಿಮ್ಗೆ ನಾವು ಹೇಳ್ತಾ ಇರೋದು, ಅಗೇನ್ ಇದೇ ಸಿಲೆಬಸ್ ಅನ್ನ ನೀವು ಮತ್ತೆ RRB ಕಂಪೇರ್ ಮಾಡ್ರಿ. ಅಲ್ಲಿ ಕೂಡ ನಮ್ಮ ಸಬ್ಜೆಕ್ಟ್ ಬಗ್ಗೆ 50 ಅಂಕಗಳನ್ನ ಕೇಳ್ತಾರೆ ನೇರವಾಗಿ. ಪ್ರೊಫಿಷಿಯನ್ಸ್ ಎಬಿಲಿಟಿ ಅಂತ ಕೇಳ್ತಾರ, ಇನ್ 10 ರೀಸನಿಂಗ್ ಎಬಿಲಿಟಿ ಅಂತ ಕೇಳ್ತಾರ. ಅಗೇನ್ ಮ್ಯಾಥಮೆಟಿಕಲ್ ಆಗಿರ್ಬಹುದು, ಅಗೇನ್ ನಮ್ದು
ನಮ್ದು ಏನು ಬೇಸಿಕ್ ಸೈನ್ಸ್ ಆಗಿರಬಹುದು, ಸೊ GK ಆಗಿರ್ಬೋದು. ಸೊ ಅದಕ್ಕೋಸ್ಕರ ಎಲ್ಲಾ ಕಡೆ ಕಾಮನ್ ಸಿಲೆಬಸ್ ಇದೆ. ಕಾಮನ್ ಸಿಲೆಬಸ್ ಅಂದ್ರೆ ನಾವು ಓದ್ತಾ ಇರೋ ನಮ್ಮ ಸಬ್ಜೆಕ್ಟ್ ಅನ್ನ ಡೀಪ್ ಆಗಿ ಓದ್ರಿ ಅಂತ ಪದೇ ಪದೇ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಆನ್ಲೈನ್ ಕ್ಲಾಸ್ಗಳನ್ನ ಓಕೆ ಕೇಳ್ರಿ, ಬಟ್ ಬೆಟರ್ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿರುವಂತಹ ನಿಮ್ ಸಬ್ಜೆಕ್ಟ್ ಗವರ್ನಮೆಂಟ್ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಅನ್ನ ಫಾಲೋ ಮಾಡ್ರಿ, ಅದನ್ನ ನೀಟಾಗಿ ಓದ್ಕೊರಿ. ಒಂದ್ಸಲ ಬಿಟ್ಟು 10 ಸಲ ಓದ್ರಿ. ಅದಾದ್ಮೇಲೆ ನೀವು ಅಡ್ವಾನ್ಸ್ ಆನ್ಲೈನ್ ಕ್ಲಾಸಸ್, ಬೇಸಿಕ್ ಕ್ಲಾಸಸ್ ನಿಮ್ ಫ್ರೆಂಡ್ಸ್ ಕಡೆಯಿಂದ ಕೇಳೋದಾಗಿರ್ಬೋದು, ಇವನ್ನೆಲ್ಲ ಮಾಡಿ. ಸೊ ಅದ್ಬಿಟ್ಟು ನೀವು ಫಸ್ಟ್ಗೆ ನಿಮ್ ಬೇಸಿಕ್ಸ್ ಇಲ್ಲ, ಓಕೆ ಬೇಸಿಕ್ ಸ್ಕೂಲ್ಸ್ ಸಬ್ಜೆಕ್ಟ್ ನೀವು ಕ್ಲಿಯರ್ ಆಗಿಲ್ಲ ಅನ್ನೋದಾದ್ರೆ 100% ನೀವು ವರ್ಕೌಟ್ ಆಗಲ್ಲ. ಇನ್ನು ನಾನು ಕೇಂದ್ರೀಯ ವಿದ್ಯಾಲಯದೊಳಗೆ, ನವೋದಯ ವಿದ್ಯಾಲಯದೊಳಗೆ ಅಥವಾ ನಾನು RRB ಅಲ್ಲಿ ಮೀನ್ಸ್ ರೈಲ್ವೆ ಇಲಾಖೆ ಒಳಗೆ ಶಿಕ್ಷಕನ ಆಗ್ತೀನಿ ಅನ್ನೋದಾದ್ರೆ ನೀವು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದೊಳಗೆ ಇರುವಂತಹ ಬುಕ್ಸ್ ಗಳನ್ನು ಓದಬೇಕಾಗ್ತೈತಿ. ಅಲ್ಲಿರುವಂತಹ 6ರಿಂದ 12ನೇ ತರಗತಿ NCR ಟೆಕ್ಸ್ಟ್ ಬುಕ್ಸ್ ಅನ್ನು ಓದಬೇಕಾಗ್ತೈತಿ. PUC ಒಳಗಂತೂ ಇನ್ನೂ ಬಹಳ ಇಂಡೆಪ್ತ್ ಆಗಿರ್ತೈತಿ. ಸೊ ನೀವು ಅದನ್ನ ಓದಲೇಬೇಕು. ವಿತೌಟ್ ಅದನ್ನ ಓದದೆ ನೀವು ಎಕ್ಸಾಮ್ಸ್ ಪಾಸ್ ಆಗಂಗಿಲ್ಲ. ಸೊ ಅದನ್ನೊಂದು ತಲೆ ಇಟ್ಕೋರಿ. ಮತ್ತೆ ಕೆಲವೊಬ್ರು ನೆಗೆಟಿವ್ ಕೂಡ ಮಾತಾಡ್ತಿರ್ತಾರ, ಏನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಪಾಸ್ ಆಗ್ತೀನಿ, ನಿನಗೇನು ಹಿಂದಿ ಬರುತ್ತಾ, ಇಂಗ್ಲೀಷ್ ಬರುತ್ತಾ ಅಂತ. ಸೊ ಜಸ್ಟ್ ಟ್ರೈ ಮಾಡ್ರಿ. ನೀವು ಟ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಒಂದಲ್ಲ ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಕೊಡ್ಲಿಕ್ಕೆ ಆಗ್ತೈತಿ. ಇವೊಂದು ನೀವು CTET ಫೇಲ್ ಆದ್ರೂ ಪರವಾಗಿಲ್ಲ, ಇನ್ನೊಂದ್ಸಲ ಮತ್ತೊಂದ್ಸಲ CTET ಕರೀತಾರೆ ಜನವರಿಗೆ, ಅಲ್ಲಿ ಕೂಡ ನಿಮ್ಗೆ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ನೀವು ಮಿಸ್ ಮಾಡ್ಕೋಬೇಡ್ರಿ. ಇವಾಗಿಂದ ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವು ಕೇಂದ್ರ ಸರ್ಕಾರದೊಳಗೆ ಟೀಚರ್ ಆಗಲಿಲ್ಲ ಅಂದ್ಕೊಂಡು ರಾಜ್ಯ ಸರ್ಕಾರದೊಳಗೆ 100% ಆಗ್ತೀರಿ. ಬಟ್ ನೀವು ಪ್ರಯತ್ನ 100% ಕೊಡದೇ ಇದ್ರೆ ನೀವು 100% ಆಗಂಗಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಮತ್ತು ಅನುಭವ ಕೂಡ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಓದ್ರಿ. ಮತ್ತೆ ಅದ್ರ ಜೊತೆಗೆ ನಿಮ್ದು ಯಾವುದೇ ಕಮೆಂಟ್ಸ್, ಕ್ವಾರೀಸ್ ಮತ್ತು ಪ್ರಾಬ್ಲಮ್ಸ್ ಇದ್ರೆ ಇದೇ ಒಂದು ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ರಿ. ನಾನು ಅದಕ್ಕೆ 100% ರಿಪ್ಲೈ ಮಾಡ್ತೀನಿ. ಸೊ